ಹಾಯ್ ಎಲ್ಲೋ ಎಚ್ ಜಿ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಗೊತ್ತು ಮೆಂತ್ಯ ಬಾತ್ ಮಾಡ್ತಿದ್ದೀನಿ. ಈ ರೆಸಿಪಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ 1 ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪು, ಒಂದು ಅಪ್ಪಗಿರೋಂಥ ಈರುಳ್ಳಿ, 1 ಟೊಮಟೊ ಹಣ್ಣು, ಮತ್ತು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಬೇಕು. ಈ ಮಸಾಲೆಗೆ ನಾನು ಒಂದು 10 ಹಸಿಮೆಣ್ಸಿನ್ಕಾಯಿ, 1 ಇಂಚು ಶುಂಠಿ, ಒಂದು 5-6 ಬೆಳ್ಳುಳ್ಳಿ, ಅರ್ಧ ಕಪ್ ಆಗೋಷ್ಟು ಕಾಯಿ, ಮತ್ತು ಚಕ್ಕೆ, ಲವಂಗ, ಮೆಣಸು ಸ್ವಲ್ಪ, ಇವೆಲ್ಲ ಹಾಕ್ಕೊಂಡು ಒಂದು ಮಸಾಲೆ ರುಬ್ಕೊಬೇಕು. ಬನ್ನಿ ಮೆಂತ್ಯ ಬಾತ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ. ಕಡಲೆ ಹಾಕಿದ್ರೆ ಸ್ವಲ್ಪ ಟೇಸ್ಟಾಗಿರುತ್ತೆ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಮಸಾಲೆ ರೆಡಿಯಾಗಿದೆ. ಈಗ ಮೆಂತ್ಯ ಬಾತ್ ಮಾಡೋಣ. ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನಾನಿಲ್ಲಿ ಪಲಾವ್ ಐಟಮು ಆಗಿರೋಂಥ ಏಲಕ್ಕಿ, ಮೆಣಸು, ಪಲಾವ್ ಎಲೆ, ಸೋಂಪು, ಕಸೂರಿ ಮೆಥಿ ಎಲ್ಲ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ ಕೂಡ. ಈರುಳ್ಳಿ ಹಾಕೋಣ. ನಾನಿಲ್ಲಿ ಬಟಾಣಿ ಹಾಕ್ಕೊತಿದ್ದೀನಿ. ಬಟಾಣಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಾಕೊಳ್ಳಿ. ನಾನಿಲ್ಲಿ ಒಣಗಿರೋಂಥ ಬಟಾಣಿನ ತಗೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು. ಆವಾಗ ಸ್ವಲ್ಪ ಬೆಂದಿರೋ ಥರ ಆಗುತ್ತೆ. ಇಲ್ಲಾಂದರೆ ಹಂಗಂಗೆ ಕಾಳು ಥರನೇ ಇರುತ್ತೆ. ಈ ಒಣಕಾಳು ಹಾಕೋ ಬದಲು ಹಸಿ ಬಟಾಣಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಸಿಗದಿದ್ದೀರಿ ಸರ್, ಒಣಕಾಳು ತೊಗೊಂಡು ನೈಟ್ ನೆನೆಸಿ ಹಾಕ್ಕೊಂಡು ಪರವಾಗಿಲ್ಲ. ನಾನಿಲ್ಲಿ 1 ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕೆಂದರೆ ಅದು ಸ್ವಲ್ಪ ಕಹಿ ಅಂಶ ಇರುತ್ತೆ. ಆ ಕಹಿ ಅಂಶ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಬಾತು ಕಹಿ ಹೊಡೆಯಲ್ಲ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಈಗ ನಾನಿಲ್ಲಿ ಬರೀ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಸಾಕು, ಜಾಸ್ತಿ ಹಾಕೋದ್ರಿಂದ ಹುಳಿ ಅಂಶ ಬಂದ್ಬಿಡುತ್ತೆ. ಒಂದಾದರೆ ಸಾಕು ಟೊಮೊಟೊ ಹಣ್ಣು. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೋಣ. ಯಾಕೆಂದರೆ ಟೊಮೊಟೊ ಹಣ್ಣು ಬೇಗ ಬೇಯುತ್ತೆ, ಮತ್ತು ಸೊಪ್ಪಿಗೂ ಎಲ್ಲ ಚೆನ್ನಾಗಿ ಬೇಗ ಬೇಯೋದ್ರಿಂದ ಉಪ್ಪು ಹಾಕ್ಕೊಳ್ಳಿ. ನನಗಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಬ್ಬಿರೋಂಥ ಮಸಾಲೆ ಹಾಕೋಣ. ನಾವಿಲ್ಲಿ ಹಸಿ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ. ಆಯಿಲಲ್ಲಿ ಫ್ರೈ ಮಾಡಾಕಿದ್ರೆ ಉರಿಯೋಂಥ ಇದು ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕೈ ಹಾಕ್ಕೊಳ್ಳೋಣ. ಆಯಿಲಲ್ಲಿ ಫ್ರೈ ಮಾಡಾಕಿದ್ರೆ ಒಂದು 2 ನಿಮಿಷ ಆದರೆ ಸಾಕು. ಇದೊಂದು 5 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡೋಣ. ನಾನಿಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ತಗೊಂಡಿರೋದ್ರಿಂದ 1:2 ಅಂದರೆ 4 ಕಪ್ ಆಗೋಷ್ಟು ನೀರು ಹಾಕಬೇಕು. ಸೊ ನಾನಿಲ್ಲಿ 4 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಕುದಿ ಬರ್ತಿದೆ. ಈ ಟೈಮಲ್ಲಿ ರುಚಿಗೆ ತಕ್ಕನಾಗಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ಮೇಲೆ ನೀವು ಟೇಸ್ಟ್ ನೋಡ್ಕೊಳ್ಳಿ. ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತೀಗ ಅಕ್ಕಿ
ಕುಕ್ಕರ್ ಇಟ್ಟು ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಏರ್ ಔಟ್ ಆಗಿದೆ. ಬಾತ್ ಹೇಗಾಗಿದೆ ಅಂತ ನೋಡೋಣ.